ಇತ್ತೀಚಿನ ದಿನಗಳಲ್ಲಿ ಗಂಡನ ಆಸ್ತಿ ಒಡೆಯಲು ಎಲ್ಲ ಪ್ರಯತ್ನ ಮಾಡ್ತಾರೆ. ಗಂಡನನ್ನು ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡ್ತಾರೆ. ಅದು ಸಾಧ್ಯವಾಗದಾಗ ಬೇರೆ ಕಡೆ ದೂರ ಇದ್ದು ವರದಕ್ಷಿಣೆ ಕಿರುಕುಳ ಕೇಸ್ ಹಾಕಿ ಗಂಡನನ್ನು ಮುಗಿಸಲು ಪ್ರಯತ್ನ ಮಾಡ್ತಾರೆ. ಗಂಡಸರು ಕೂಡ ಹೆಂಡತಿ ಕೇಳದಾಗ ಎಲ್ಲ ಕಡೆಯಿಂದಲೂ ಪ್ರಯತ್ನ ಮಾಡಿ ಕಡೆಗೆ ತಾನು ಸತ್ತು ಆದರೂ ಅವಳಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇತ್ತೀಚೆಗೆ ಗಂಡಸರು. ಹಾಗಾಗಿ ಈ ಗಂಡಸರ ಆಸ್ತಿಯ ಆಸೆಗೆ ಕೊಲೆ ಮಾಡುವಂಥ ಮಹಿಳೆಯರಿಗೆ ಮತ್ತು ಆಸ್ತಿಯ ಆಸೆಗೆ ಜೀವನಾಂಶಕ್ಕಾಗಿ ಸೆಟ್ಲ್ಮೆಂಟ್ ಆಸೆಗಾಗಿ ಬಿಟ್ಟು ಹೋಗುವಂಥ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಸುಳ್ಳು ಕೇಸು ಮಾಡದಂತೆ ನಮ್ಮ ಕಾನೂನಿನಲ್ಲಿ ಕಾನೂನು ರಚನೆ ಆಗಬೇಕು. ಗಂಡಸರು ಸುಳ್ಳು ಕೇಸು ಮಾಡಿದಲ್ಲೂ ಕೂಡ, ಹೆಂಗಸರು ಸುಳ್ಳು ಕೇಸು ಮಾಡಿದಲ್ಲೂ ಕೂಡ. ಮತ್ತು ಈ ವಕೀಲರು ಈ ಮಹಿಳೆಯರಿಗೆ ಸುಳ್ಳು ಕೇಸು ಮಾಡಲು ಹೇಳಿಕೊಡುವುದು ಮತ್ತು ಪೊಲೀಸರು ಇದರ ಬಗ್ಗೆ ಹೇಳಿಕೊಡುವುದು. ಈ ಪೊಲೀಸರಿಗೂ ಶಿಕ್ಷೆ ಆಗಬೇಕು, ಈ ವಕೀಲರಿಗೂ ಶಿಕ್ಷೆ ಆಗಬೇಕು ಸುಳ್ಳು ಕೇಸು ಮಾಡಿದ್ದಲ್ಲಿ. ನಮ್ಮ ಕಾನೂನುಗಳು ಎಷ್ಟೇ ಬದಲಾವಣೆ ಆದರೂ ನಮ್ಮ ಈ ವ್ಯವಸ್ಥೆ ಬದಲಾಗದಿದ್ದಲ್ಲಿ ಅದರ ಲಾಭ ನಿಜವಾಗಿ ನೊಂದಂಥವರಿಗೆ ಸಿಗುವುದಿಲ್ಲ. ನಿಜವಾಗಿ ನೊಂದಂಥವರಿಗೆ ಲಾಭ ಸಿಗಬೇಕಾದ್ರೆ ಈ ನಮ್ಮ ವಕೀಲರು ಮತ್ತು ಪೊಲೀಸರು ಬದಲಾಗಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ಕೇಸು ಹಾಕಲು ಸಹಕರಿಸಬಾರದು. ಸುಳ್ಳು ಕೇಸು ಅಂತ ಗೊತ್ತಿದ್ದ ಕೂಡಲೇ ಅವರನ್ನು ವಾಪಸ್ ಕಳಿಸಬೇಕು. ಅವರಿಗೆ ಎಲ್ಲಿ ಹೋಗಿ ಕೇಸು ಮಾಡಲಿಕ್ಕೆ ಆಗೋದಿಲ್ಲ ಸುಳ್ಳು ಕೇಸು ತಗೊಳ್ಳೋದಿಲ್ಲದೆ. ಪೊಲೀಸರಿಗೆ ಮತ್ತು ವಕೀಲರಿಗೆ ಗೊತ್ತಾಗುತ್ತದೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತ. ಅವರು ಬೇಕಂತಲೇ ಯಾವುದ್ಯಾವುದು ಸೆಕ್ಷನ್, ಕಠಿಣವಾದ ಸೆಕ್ಷನ್ ಹಾಕಿದಲ್ಲಿ ನಿಮಗೆ ಲಕ್ಷಾನುಗಟ್ಟಲೆ ಮೇಂಟೆನೆನ್ಸ್ ಮತ್ತು ಸೆಟ್ಲ್ಮೆಂಟ್ ಆಗ್ತದೆ. ಅದರಲ್ಲಿ ಅವರಿಗೂ ಕೂಡ ಕಮಿಷನ್ ಆಸೆಯಲ್ಲಿ ಅವರು ಇಂಥ ದೊಡ್ಡ ದೊಡ್ಡ ಸೆಕ್ಷನ್ ಬರೆದು ಗಂಡನನ್ನು ಮತ್ತು ಅವರ ಕುಟುಂಬದವರನ್ನು ಮುಗಿಸಲು ಪ್ರಯತ್ನ ಮಾಡ್ತಾರೆ. ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಅದಕ್ಕಾಗಿ ನಮ್ಮ ಹೋರಾಟ ಮಾಡಬೇಕು. ಮತ್ತು ನಾನು ಇದರಲ್ಲಿ ಸುಮಾರು 18 ವರ್ಷದಿಂದ ಅನುಭವಿಸಿದ್ದೇನೆ ಮತ್ತು ಅನುಭವ ಆಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇದರಿಂದ ಈ ಫಾಲ್ಸ್ ಕೇಸು, ಸುಳ್ಳು ಕೇಸಿನಿಂದ ಹೊರಬರುವುದು ತುಂಬ ಕಷ್ಟ. ಎಲ್ಲಿ ಹೋದರೂ ನಾವು ಮತ್ತೆ ಸಾಕ್ಷಿ ಕೊಟ್ಟರೆ ಯಾರೂ ತಗೊಳ್ಳೋದಿಲ್ಲ. ಮೊದಲಿಗೆ ಯಾವುದು ಬರೀತಾರೆ ಅದನ್ನೇ ಹೇಳಿಕೊಂಡು ಮತ್ತು ಜೀವನಾಂಶ ಕೇಸು ಮತ್ತು ಯಾವುದು ಮೇಲೆ ಕೇಸು ಹಣ ಸಿಗದಾಗ ಎಲ್ಲ ಕೇಸ್ ಮಾಡ್ತಾ ಹೋಗ್ತಾರೆ. ಮತ್ತೆ ನಮಗೆ ತುಂಬ ಹಿಂಸೆ ಕೊಡ್ತಾರೆ. ಅದಕ್ಕಾಗಿ ಯಾವುದೇ ಸುಳ್ಳು ಕೇಸು ಮಾಡಿದ ವಕೀಲರಿಗೆ ಮತ್ತು ಪೊಲೀಸರಿಗೆ ತಕ್ಕ ಶಿಕ್ಷೆಯಾಗದೇ ಇದ್ದಲ್ಲಿ ನಮ್ಮ ದೇಶದಲ್ಲಿ ಮತ್ತು ಮಹಿಳೆಯರಿಗೂ ಕೂಡ ಶಿಕ್ಷೆಯಾಗದೇ ಇದ್ದಲ್ಲಿ ನಮ್ಮ ಈ ಮನೆಗಳು, ಕುಟುಂಬಗಳು ನಾಶವಾಗಲಿಕ್ಕೆ ಇದರಿಂದ ಕಾರಣವಾಗ್ತದೆ. ಈ ಕುಟುಂಬಗಳು ನಾಶವಾಗದಂತೆ ನಮ್ಮ ಕಾನೂನಿನಲ್ಲಿ ಇದ್ದ ಕಾನೂನನ್ನೇ ಸರಿಯಾಗಿ ಉಪಯೋಗಿಸುವಂತೆ, ದುರ್ಬಳಕೆ ಆಗದಂತೆ ನಾವು ಮಾಡಬೇಕು. ಇದರ ಬಗ್ಗೆ ನಾವು ಕಠಿಣವಾದ ಹೋರಾಟ ಮಾಡಬೇಕಂತ ನಾನು ಇದರ ಮುಖಾಂತರ ಕೇಳಿಕೊಳ್ತೇನೆ. ಧನ್ಯವಾದಗಳು.